ದೇಶದ ಬೇರೆ ಬೇರೆ ಕಡೆ ನಡೆಯೋ ಲಿಂಚಿಂಗ್ ಕೇಸುಗಳು ದಿನನಿತ್ಯ ಮಾಧ್ಯಮಗಳಲ್ಲಿ ವರದಿಯಾಗ್ತಾನೆ ಇರುತ್ತವೆ. ಆದರೆ ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದಿರೋ ಇಂಥ ಕೇಸುಗಳು ನಿಜಕ್ಕೂ ಗಾಬರಿ ಹುಟ್ಟಿಸುತ್ತವೆ. ಅಲ್ಲಿ ಒಂದು ರೀತಿ ಪರ್ಯಾಯ ಸರ್ಕಾರವೇ ನಡೆದಿದ್ದೇನೋ ಅನ್ನುವಷ್ಟರ ಮಟ್ಟಿಗೆ ಭಯಾನಕವಾಗಿದೆ ಅಲ್ಲಿನ ಸನ್ನಿವೇಶ. ಕಳೆದ 1 ತಿಂಗಳಲ್ಲಿ ಬರೋಬ್ಬರಿ 11 ಲಿಂಚಿಂಗ್ ಪ್ರಕರಣಗಳು ಅಲ್ಲಿ ನಡೆದಿವೆ. ಇದು ಕೇವಲ 30 ದಿನಗಳ ಅವಧಿಯಲ್ಲಾದದ್ದು. ಜೂನ್ 1 ಹೂಗ್ಲಿ ಜಿಲ್ಲೆ. 25 ವರ್ಷದ ಬಿಸ್ವಜಿತ್ ಮನ್ನಾ ಎಂಬಾತನನ್ನು ಗುಂಪಲ್ಲಿ ಹೊಡೆದು ಹಿಗ್ಗಾಮುಗ್ಗಾ ಥಳಿಸಲಾಯಿತು. ಆಸ್ಪತ್ರೆಗೆ ಸಾಗಿಸುವಾಗ ಈತ ಮೃತಪಟ್ಟ. ಕಾರಣ, ಈತ ಇಲ್ಲಿನ ಖಾಸಗಿ ವ್ಯಕ್ತಿಯೊಬ್ಬನಿಂದ ತಾನು ಪಡೆದ 50,000 ರೂಪಾಯಿ ಸಾಲ ಕಟ್ಟಿರಲಿಲ್ಲ. ಜೂನ್ 29 ಕೋಲ್ಕತ್ತಾ. ಮೊಬೈಲ್ ಕಳ್ಳತನದ ಆರೋಪದ ಮೇಲೆ ನೆರೆಹೊರೆಯವರೇ ಗುಂಪಾಗಿ ಬಂದು ಪ್ರಸನ್ಜೀತ್ ಮಂಡಲ್ ಎನ್ನುವಾತನನ್ನು ಜರ್ಜರಿತವಾಗುವಂತೆ ಹೊಡೆದು ಗಾಯಗೊಳಿಸಿದ್ರು. ಇದರಿಂದ ಆತ ಸ್ಥಳದಲ್ಲೇ ಸಾವಿಗೆ ಶರಣಾದ. ಮೊಬೈಲ್ ಫೋನ್ ಕದ್ದೆ ಎಂದು ಆತನನ್ನು ಬಲವಂತವಾಗಿ ಒಪ್ಪಿಸುವುದು ಆ ದುಷ್ಕರ್ಮಿಗಳ ಉದ್ದೇಶವಾಗಿತ್ತು. ಜೂನ್ 28 ದಿನಾಜ್ಪುರ. ಟಿಎಂಸಿಯ ಸ್ಥಳೀಯ ನಾಯಕ ತಾಜ್ಮುಲ್ ಹಕ್ ಎನ್ನುವವನು ತಾಲಿಬಾನ್ ರೀತಿಯಲ್ಲಿ ಒಬ್ಬ ಮಹಿಳೆ ಹಾಗೂ ಒಬ್ಬ ಪುರುಷನಿಗೆ ಬೆತ್ತದಿಂದ ಸಾರ್ವಜನಿಕರ ಸಮ್ಮುಖದಲ್ಲೇ ಹಿಗ್ಗಾಮುಗ್ಗಾ ಜಾಡಿಸಿದ್ದ. ಮಹಿಳೆಯ ಜಡೆ ಹಿಡಿದು ಎಳೆದಾಡಿದ್ದ. ಮಾಧ್ಯಮದಲ್ಲಿ ವರದಿಯಾದ ಬಳಿಕ ಈತನನ್ನು ಬಂಧಿಸಲಾಗಿದೆ. ಈ ಘಟನೆಯನ್ನು ಸಮರ್ಥಿಸಿಕೊಂಡಿದ್ದ ಸ್ಥಳೀಯ ಟಿಎಂಸಿ ನಾಯಕ ಹಮೀದುಲ್ ಹಕ್, ನಮ್ಮ ಮುಸ್ಲಿಂ ಜಗತ್ತಿನಲ್ಲಿ ಇವೆಲ್ಲ ನಡೆಯುತ್ತೆ ಅಂತ ಉದ್ದಟತನದಿಂದ ಹೇಳಿಕೆ ನೀಡಿದ್ದ. ಜೂನ್ 28 ಕೋಲ್ಕತ್ತಾ. ಟಿವಿ ಮೆಕ್ಯಾನಿಕ್ ಮೊಹಮ್ಮದ್ ಇಶ್ರತ್ ಎಂಬುವನನ್ನು ಗುಂಪೊಂದು ನಿರ್ದಾಕ್ಷಿಣ್ಯವಾಗಿ ಬಡಿದು ಕೊಂದು ಹಾಕಿತ್ತು. ಮೊಬೈಲ್ ಕದ್ದ ಆರೋಪ ಇವನ ಮೇಲಿತ್ತು. ವಿದ್ಯಾರ್ಥಿಗಳ ಗುಂಪೊಂದು ಬೇಕೆಂದಲೇ ಈತನ ಮೇಲೆ ಕಳ್ಳತನ ಆರೋಪ ಹೊರಿಸಿ 10,000 ರೂಪಾಯಿ ಕೊಡುವಂತೆ ಒತ್ತಾಯಿಸಿತ್ತು. ಅಷ್ಟು ದುಡ್ಡು ಹೊಂದಿಸುವಷ್ಟರಲ್ಲಿ ಕೊಂದು ಸಾಯಿಸಿತ್ತು ಆ ನಿರ್ದಯಿ ಗುಂಪು. ಜೂನ್ 27 ಹೂಗ್ಲಿ ಜಿಲ್ಲೆಯ ಪಾಂಡ್ವಾ ಎಂಬಲ್ಲಿ ಆಶಿಷ್ ದಾಸ್ ಅನ್ನೋ ಯುವಕನನ್ನು ಗುಂಪೊಂದು ಹೊಡೆದು ಹಣ್ಣುಗಾಯಿ ನೀರುಗಾಯಿ ಮಾಡಿತು. ಆತನ ಬೈಕ್ ಆ ಗುಂಪಿನ ವ್ಯಕ್ತಿಗಳಿಗೆ ಬಡಿಯಿತು ಅನ್ನೋ ಕಾರಣಕ್ಕೆ ಈ ಹಲ್ಲೆ ನಡೆದಿತ್ತು. ಬಳಿಕ ಆಸ್ಪತ್ರೆಗೆ ಸಾಗಿಸುವಾಗ ದಾಸ್ ಕೊನೆಯುಸಿರೆಳೆದಿದ್ದ. 2 ದಿನಗಳ ನಂತರ ಪೊಲೀಸರು ಇಬ್ಬರನ್ನು ಬಂಧಿಸಿದ್ರು. ಜೂನ್ 27 ಕೂಚ್ ಬಿಹಾರ್ ಜಿಲ್ಲೆಯ ರುಯಿದಂಗಾ ಗ್ರಾಮದಲ್ಲಿ ಮಹಿಳೆಯೊಬ್ಬರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಯಿತು. ಆಕೆಯನ್ನು 1 ಕಿಲೋಮೀಟರ್ಗಳಷ್ಟು ದೂರ ರಸ್ತೆಯಲ್ಲಿ ದರ ಎಳೆದುಕೊಂಡು ಹೋಗಲಾಗಿತ್ತು. ಆಕೆ ಚುನಾವಣೆಯಲ್ಲಿ ಬಿಜೆಪಿ ಪರ ಪ್ರಚಾರಕ್ಕೆ ಹೋಗಿದ್ರು ಅನ್ನೋದು ಗುಂಪಿನ ಈ ಆಕ್ರೋಶಕ್ಕೆ ಕಾರಣ. ಟಿಎಂಸಿಯ ಸ್ಥಳೀಯ ಗುಂಡಾಗಳು ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡಬಾರದು ಎಂದು ಬೆದರಿಸಿದ್ರು. ಬಳಿಕ ಆಕೆಯ ತಂದೆ ದೂರು ಸಲ್ಲಿಸಿದ್ರು. ಜೂನ್ 24 ಉತ್ತರ ಪರಗಣ ಜಿಲ್ಲೆಯ ಗೋಪಾಲ್ ನಗರ ಎಂಬಲ್ಲಿ ಯುವಕನೊಬ್ಬನ ಮೇಲೆ ಗುಂಪೊಂದು ದಿಢೀರ್ ದಾಳಿ ಮಾಡಿತ್ತು. ಮಕ್ಕಳ ಕಳ್ಳ ಎಂದು ಆರೋಪಿಸಿ ಈ ಮಾರಣಾಂತಿಕ ಹಲ್ಲೆ ನಡೆಸಲಾಗಿತ್ತು. ಬಳಿಕ ಆತ ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾಯಿತು. ಜೂನ್ 23 ಉತ್ತರ ಪರಗಣ ಜಿಲ್ಲೆಯ ಬೇರಿಗಾಯ್ ಘಾಟ ಗ್ರಾಮದಲ್ಲೂ ಸಹ ಯುವಕನೊಬ್ಬನ ಮೇಲೆ ಮಕ್ಕಳ ಕಳ್ಳತನದ ಆರೋಪ ಹೊರಿಸಲಾಯಿತು. ಅದು ನಿಜವೋ ಸುಳ್ಳೋ ಎಂಬ ವಿಚಾರವನ್ನು ಮಾಡದೆ ಆತನ ಮೇಲೆ ಗುಂಪು ಏಕಾಏಕಿ ದಾಳಿ ಮಾಡಿತ್ತು. ಘಟನಾ ಸ್ಥಳಕ್ಕೆ ಧಾವಿಸಿದ್ದ ಪೊಲೀಸರು ಆ ವ್ಯಕ್ತಿಯನ್ನು ರಕ್ಷಿಸಿದರು. ಆದರೂ ಈ ಸಂಬಂಧ ಯಾವುದೇ ದೂರು ದಾಖಲಾಗಿಲ್ಲ. ಜೂನ್ 22 ಮತ್ತೆ ಅದೇ ಉತ್ತರ ಪರಗಣ ಜಿಲ್ಲೆಯ ಬಾಂಗಾವ್ ಎಂಬ ಪಟ್ಟಣ. ಮತ್ತೆ ಅದೇ ಮಕ್ಕಳ ಕಳ್ಳ ಎಂಬ ಆರೋಪ. ಆ ವ್ಯಕ್ತಿಯ ಮೇಲೆ ಅನುಮಾನ ಬಂದಿದ್ದೇ ತಡ ಇಡೀ ಗುಂಪು ಆತನ ಮೇಲೆರಗಿತ್ತು. ಹಿಗ್ಗಾಮುಗ್ಗಾ ಥಳಿಸಿತ್ತು. ಬಳಿಕ ಪೊಲೀಸರು ಮಧ್ಯಪ್ರವೇಶಿಸಿ ಯುವಕನನ್ನು ಪಾರು ಮಾಡಿದ್ರು. ಈ ಸಂಬಂಧ ಪೊಲೀಸರು ಇಬ್ಬರನ್ನು ಬಂಧಿಸಿದ್ದಾರೆ. ಜೂನ್ 21 ಅದೇ 24 ಉತ್ತರ ಪರಗಣ ಜಿಲ್ಲೆಯ ಅಶೋಕ್ ನಗರದಲ್ಲಿ ಮಹಿಳೆಯೊಬ್ಬರ ಮೇಲೆ ಆಕ್ರೋಶಭರಿತ ಗುಂಪು ಮಾರಣಾಂತಿಕ ಹಲ್ಲೆ ನಡೆಸಿತ್ತು. ಇಡೀ ಜಿಲ್ಲೆಯಾದ್ಯಂತ ಹರಿದಾಡುತ್ತಿದ್ದ ಮಕ್ಕಳ ಕಳ್ಳತನದ ಆತಂಕವೇ ಈ ಘಟನೆಗೂ ಕಾರಣ. ರಜನಿ ಖಾಟೂನ್ ಎಂಬ ಆ ಮಹಿಳೆಯನ್ನು ನಂತರ ಪೊಲೀಸರು ರಕ್ಷಿಸಿದ್ರು. ಜೂನ್ 16 ಬಾರಕ್ಪುರದ ಪಟಿಯುಲ್ಲಾ ಪಂಚಾಯತ್ ಪ್ರದೇಶದಲ್ಲಿ ನಾಜಿರ್ ಹುಸೇನ್ ಎಂಬಾತನ ಮೇಲೆ ಹಲ್ಲೆಯಾಗಿತ್ತು. ಅಲ್ಲಿ ನಡೆಯುತ್ತಿದ್ದ ಈದ್ ಮೇಳದಲ್ಲಿ ಆತ ಮಕ್ಕಳನ್ನು ಕದಿಯಲು ಬಂದಿದ್ದ ಅನ್ನೋ ವದಂತಿ ಈ ದಾಳಿಗೆ ಕಾರಣ. ಬಳಿಕ ಆತನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಘಟನೆ ನಡೆದ ಬಳಿಕ ಆ ಯುವಕನ ಕುಟುಂಬಸ್ಥರು ತಪ್ಪಿತಸ್ಥರನ್ನು ಬಂಧಿಸಬೇಕೆಂದು ಮೋಹನ್ಪುರ್ ಠಾಣೆಯ ಮುಂದೆ ಧರಣಿಯನ್ನು ನಡೆಸಿದ್ರು. ಮಮತಾ ಬ್ಯಾನರ್ಜಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡ ನಂತರ ಈ ರೀತಿಯ ದುಂಡಾವರ್ತನೆ, ಸ್ವೇಚ್ಛಾಚಾರ ಹೆಚ್ಚಾಗ್ತಾ ಇದೆ. ಹಿಂಸಾಚಾರದ ಘಟನೆಗಳು ದಿನದಿನಕ್ಕೂ ಏರ್ತಾನೇ ಇವೆ.
ಕೆಲವೆಡೆ ಪೊಲೀಸರೇ ಗೂಂಡಾಗಳಂತೆ ವರ್ತಿಸಿದ ಪ್ರಸಂಗಗಳೂ ಜರುಗಿವೆ. ಒಟ್ಟಾರೆ ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅನ್ನೋದು ಸಾಬೀತಾಗಿದೆ.